ರಿಲೀಸ್ ಬೆನ್ನಲ್ಲೇ ಮುನೇಶ್ವರನ ದರ್ಶನ, ತೀರ್ಥ ಸ್ನಾನ ಮಾಡಿ ಗೌರ್ತಿ ಹರಕೆ, ದರ್ಶನ್ ಹೆಸರಲ್ಲೂ ಪವಿತ್ರ ಪೂಜೆ, ಪವಿತ್ರ ರಿಲೀಸ್. ಬರೋಬ್ಬರಿ 6 ತಿಂಗಳ ನಂತರ ಇವತ್ತು ಪವಿತ್ರ ಗೌಡ ಜೈಲಿನಿಂದ ಹೊರಬಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯ ಆರೋಪ ವಿಚಾರದಲ್ಲಿ ಆರೋಪಿ ನಂಬರ್ 1 ಆಗಿರ್ತಕ್ಕಂಥ ಪವಿತ್ರ ಗೌಡ ಇವತ್ತು ಹೊರಗೆ ಬಂದಿರುವಂಥದ್ದು. ಜೈಲಿನಿಂದ ಹೊರಬಂದಂಥ ಪವಿತ್ರ ಗೌಡ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಜ್ರ ಮುನೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ವಿಶೇಷ ಅಂದ್ರೆ ದರ್ಶನ್ ಹೆಸರಿನಲ್ಲೂ ಕೂಡ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ. ಕಾನೂನು ಹೋರಾಟದಲ್ಲಿ ಗೆಲ್ಲಿಸುವಂತೆ ಪೂಜೆಯನ್ನ ಮಾಡಿದ್ದಾರೆ. ರಘುವನಹಳ್ಳಿ ಬಳಿಯ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ ಪವಿತ್ರ ಗೌಡ. ಪೂಜೆ ಬಳಿಕ ತಾಯಿಯ ಫ್ಲಾಟ್ಗೆ ಆಗಮಿಸಿದ್ದಾರೆ ಪವಿತ್ರ ಗೌಡ. ರಾಜರಾಜೇಶ್ವರಿ ನಗರದಲ್ಲಿರುವ ತಮ್ಮ ಮನೆಗಿಂತ ಹೆಚ್ಚಾಗಿ ತಾಯಿಯ ಅಪಾರ್ಟ್ಮೆಂಟ್ಗೆ ಆಗಮಿಸಿದ್ದಾರೆ. ವಿಶೇಷ ಸಾಮ್ಯತೆ ಅಂದ್ರೆ ದರ್ಶನ್ ಕೂಡ ಜೈಲಿನಿಂದ ಹೊರಗಡೆ ಬಂದಾಗ ಇಂಟ್ರಿಮ್ ಬೇಲ್ನಿಂದ ಅವರು RR ನಗರ ತಮ್ಮ ಮನೆಗೆ ಹೋಗೋದಿಲ್ಲ, ಬದಲಾಗಿ ತಮ್ಮ ಪತ್ನಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸ ಇದ್ರು. ಅವರ ಹೆಜ್ಜೆಯನ್ನೇ ಅನುಸರಿಸ್ತಾ ಇದ್ದಾರೆ ಬಿಡುಗಡೆ ಆದ ಬಳಿಕ ಪವಿತ್ರ ಗೌಡ ಅಂತ ಹೇಳಿ. ವಿಶೇಷ ಅಂದ್ರೆ ಇವತ್ತು ಅವರು ವಜ್ರ ಮುನೇಶ್ವರನಿಗೆ ಪೂಜೆಯನ್ನ ಮಾಡಿಸುವಂತ ಸಂದರ್ಭದಲ್ಲಿ ದರ್ಶನ್ ಹೆಸರಿನಲ್ಲೂ ಕೂಡ ಅರ್ಚನೆಯನ್ನ ಮಾಡಿಸಿದ್ದಾರೆ. ಹಾಗಿದ್ರೆ 2.0 ಶುರುವಾಯ್ತಾ ಅನ್ನುವಂಥ ಪ್ರಶ್ನೆಗೂ ಕೂಡ ಇದು ದಾರಿಯನ್ನ ಮಾಡಿಕೊಟ್ಟಿದೆ. ದರ್ಶನ್ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ವಿಜಯಲಕ್ಷ್ಮಿ ಅವರು ಎಷ್ಟೆಲ್ಲ ಕಷ್ಟವನ್ನ ಪಟ್ಟರು. ತಮ್ಮ ಪತಿಯ ಬೆನ್ನು ನೋವಂದಾಗ ವೈದ್ಯರನ್ನು ಅರೇಂಜ್ ಮಾಡುವಂಥದ್ದು ಇರ್ಬೋದು, ಇಂಟ್ರಿಮ್ ಬೇಲನ್ನು ಕೊಡಿಸುವುದರಲ್ಲಿರ್ಬೋದು, ಸಾಕಷ್ಟು ಕಷ್ಟಪಟ್ಟು ಆ ಪಾತ್ರವನ್ನು ವಹಿಸಿದ್ರು ವಿಜಯಲಕ್ಷ್ಮಿ ಅವರು. ಈ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಕೂಡ ಅತ್ತಿಗೆ ಅಂತೇಳಿ ಸಾಕಷ್ಟು ಸಪೋರ್ಟ್ ಅನ್ನ ವಿಜಯಲಕ್ಷ್ಮಿಗೆ ಮಾಡಿಕೊಂಡೇ ಬಂದಿದ್ದಾರೆ. ಆದ್ರೆ ಈಗ ಜೈಲಿನಿಂದ ಹೊರಗಡೆ ಬರ್ತಿದ್ದಾಗೆ ಪವಿತ್ರ ಅವರು ದರ್ಶನ್ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿಸಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಮಾಡಿದೆ. ಈಗ ಅವರು ಇರ್ತಕ್ಕಂಥ ತಾಯಿ ಮನೆ ಕೂಡ BGS ಆಸ್ಪತ್ರೆಗೆ ಸನಿಹದಲ್ಲಿ ಇರ್ತಕ್ಕಂಥದ್ದು, ಅದು ಕೂಡ ಮತ್ತೊಂದು ವಿಶೇಷತೆಯನ್ನ ತೋರಿಸ್ತಾ ಇದೆ ಇಲ್ಲಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದನೇ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮಂಜುನಾಥ್ ಆರ್ಯ, ದರ್ಶನ್ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಸುದ್ದಿ ಆಗ್ತಾ ಇತ್ತು. ಸುದ್ದಿಯನ್ನ ನೀವು ಕೂಡ ಕೊಡ್ತಾ ಇದ್ರಿ. ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವರ ಸಂಬಂಧ ಸುಧಾರಿಸ್ತಾ ಇದೆ, ತಮ್ಮ ಪತಿಗಾಗಿ ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಅಂತ ಹೇಳಿ. ಅದೇ ರೀತಿಯಾಗಿ ತಮ್ಮ ಅಪಾರ್ಟ್ಮೆಂಟ್ಗೂ ಕೂಡ ಕರ್ಕೊಂಡ್ ಬರ್ತಾರೆ ಇಂಟ್ರಿಮ್ ಬೇಲ್ ಆದ ಬಳಿಕ. ಆದ್ರೆ ಇವತ್ತು ಜೈಲಿನಿಂದ ಹೊರಗಡೆ ಬರ್ತಿದ್ದ ಹಾಗೇನೆ ಪವಿತ್ರ ಗೌಡ ಅವರು ದರ್ಶನ್ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಹೀಗಾಗಿ ಈ ಒಂದು ಕ್ಲಾಶ್ ಏನಿದೆ ಇದರ 2.0 ಶುರುವಾಗುತ್ತಾ ಇನ್ನ ಅಂತ. ಎಸ್, ಖಂಡಿತವಾಗ್ಲೂ ರಾಘವೇಂದ್ರ ಕೂಡ. ಯಾಕಂದರೆ ಒಂದು ಕಡೆ ಈ ಒಂದು ಘಟನೆಯಿಂದ ನಟ ದರ್ಶನ್ ಪಾಠ ಕಲಿತಾರ ಅನ್ನುವಂಥದ್ದು ಕೂಡ ಅಷ್ಟೇ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಯಾಕಂದರೆ ಪವಿತ್ರ ಗೌಡ ಸಹವಾಸ ಮಾಡಿದ್ದಂಥ ಕಾರಣಕ್ಕೋಸ್ಕರ ನಟ ದರ್ಶನ್ ಕೊಲೆ ಪ್ರಕರಣ ಜೈಲಿಗೆ ಹೋಗಿದ್ದ. ದರ್ಶನನ್ನು ಬಿಡಿಸ್ಕೊಳ್ಳೋದಕ್ಕೆ ವಿಜಯಲಕ್ಷ್ಮಿ ಮಾಡಿದಂಥ ಕಸರತ್ತುಗಳು 1-2 ಅಲ್ಲ. ಯಾಕಂದರೆ ಬಳ್ಳಾರಿ ಜೈಲಿಗೆ ಹೋಗ್ತಾರೆ, ಅಲ್ಲಿ ತನ್ನ ಅನಾರೋಗ್ಯ ಪೀಡಿತರಾದಂತಹ ವೇಳೆಯಲ್ಲಿ ಸೂಕ್ತ ಒಂದು ಟ್ರೀಟ್ಮೆಂಟನ್ನು ಕೊಡಿಸುವಂಥ ನಿಟ್ಟಿನಲ್ಲಿ CV ನಾಗೇಶ್ ಅವ್ರನ್ನ ಭೇಟಿ ಮಾಡ್ತಾರೆ, ಮಧ್ಯಂತರ ಬೇಲನ್ನು ಮಾಡಿಸ್ಕೊತಾರೆ. ತದನಂತರ ಗಂಡನ್ನು ಕರ್ಕೊಂಡು ಬಂದು BGS ಹಾಸ್ಪಿಟಲ್ನಲ್ಲಿ ದಾಖಲಿಸಿ ಟ್ರೀಟ್ಮೆಂಟನ್ನು ಕೊಡಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಕೂಡ ಅಷ್ಟೇ ಆಣೆ ಪ್ರಮಾಣವನ್ನು ಮಾಡಿಸ್ಕೊಂಡಿರುವಂಥದ್ದು, ನಾನು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಪವಿತ್ರ ಗೌಡ ಸಹವಾಸ ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ನಿಂದ ಆಣೆ ಪ್ರಮಾಣವನ್ನು ಕೂಡ ಮಾಡಿಸ್ಕೊಂಡಿದ್ರು. ಆದರೆ ಇವತ್ತು ಯಾವಾಗ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗ್ತಾರೆ, ರಿಲೀಸ್ ಆಗಿದ್ದಂಥ ಬಳಿಕ ವಜ್ರ ಮುನೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ. ತಲಗಟ್ಪುರದ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದು ರೀತಿ ಅರ್ಚನೆಯನ್ನು ಮಾಡಿಸ್ತಾರೆ. ಯಾಕಂದರೆ ಅವರ ಮನೆ ದೇವರಾಗಿದ್ದಂಥ ಕಾರಣಕ್ಕೋಸ್ಕರ ಪವಿತ್ರ ಗೌಡರ ತಾಯಿಯವರು ಕೂಡ ಅಷ್ಟೇ ಹರಕೆಯನ್ನು ಕಟ್ಕೊಂಡಿರ್ತಾರೆ. ತಮ್ಮ ಮಗಳು ರಿಲೀಸ್ ಆಯಿತು ಅಂತಂದರೆ ನೇರವಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂತೀರಿ ಅಂತಂದು ಹರಕೆಯನ್ನು ಕಟ್ಕೊಂಡಿರ್ತಾರೆ. ಆ ಒಂದು ಹರಕೆಯಂತೆ ದೇವಾಲಯಕ್ಕೆ ಹೋಗ್ತಾರೆ, ದೇವಸ್ಥಾನವನ್ನು ಪ್ರದಕ್ಷಿಣೆಯನ್ನು ಮಾಡ್ತಾರೆ, ತದನಂತರ ವಿಶೇಷ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ಅರ್ಚನೆ ಮಾಡಿಸಿದಂಥ ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ಪವಿತ್ರ ಗೌಡ ಅವರ ತಾಯಿಯವರು ನೇರವಾಗಿ ದರ್ಶನ್ ಹೆಸರಿನಲ್ಲಿ ಕೂಡ ಅರ್ಚನೆಯನ್ನು ಮಾಡಿಸ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಅಷ್ಟೇ ಸಾಕಷ್ಟು ದೊಡ್ಡ ಮಟ್ಟದ ಒಲವನ್ನೇ ಇಟ್ಕೊಂಡಿದ್ದಾರೆ. ದರ್ಶನನ್ನು ಬಿಡುವಂಥ ಸ್ಥಿತಿಯಲ್ಲಿ ಪವಿತ್ರ ಗೌಡ ಇಲ್ವೇನೋ ಅನ್ನುವಂಥ ನಿಟ್ಟಲ್ಲೂ ಕೂಡ ಅಷ್ಟೇ ಇವತ್ತು ಆದಂಥ ಘಟನೆಯನ್ನು ನೋಡಿದ್ರೆ ಅನಿಸುತ್ತೆ. ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಯಾವುದೇ ಕಾರಣಕ್ಕೂ ಶತಾಯ ಗತಾಯ ಮುಂದಿನ ದಿನಗಳಲ್ಲಿ ಇವರಿಬ್ಬರ ಭೇಟಿಗಾಗಿರ್ಬೋದು, ಇವರಿಬ್ಬರ ಸಂಬಂಧಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನೋಂಥ ಒಂದು ದೃಢ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ದರ್ಶನನ್ನು ಆದಷ್ಟು ಬದಲಾಯಿಸ್ಕೊಳ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲೂ ಕೂಡ ಅಷ್ಟೇ ಈಗ ವಿಜಯಲಕ್ಷ್ಮಿ ಮುಂದಾಗಿರುವಂಥದ್ದು. ಈ ಮಧ್ಯೆ ಇವತ್ತು ಆದಂಥ ಒಂದು ಘಟನೆ ಏನಿತ್ತು,
ಅರ್ಚನೆ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅವರ ಹೆಸರಿನಲ್ಲಿ, ಪವಿತ್ರ ಗೌಡ ಹೆಸರಿನಲ್ಲೂ ಕೂಡ ಅಷ್ಟೇ ಅರ್ಚನೆ ಮಾಡಿಸಿರುವಂಥದ್ದು. ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ದರ್ಶನ್ ಬಿಟ್ಟರು ಕೂಡ ಅಷ್ಟೇ ಪವಿತ್ರ ಗೌಡ ದರ್ಶನ ಸಹವಾಸ ಬಿಡೋದಲ್ಲ, ಅವರ ಒಂದು ಗೆಳೆತನವನ್ನು ಬಿಡೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಕೂಡ ಅಷ್ಟೇ ಕಾರಣ ಆಗಿರುವಂಥದ್ದು. ಮಂಜುನಾಥ್ ಅವರೇ, ಇವತ್ತು ಅವರು ಜೈಲಿಂದ ಹೊರಗಡೆ ಬಂದಿದ್ದಾರಲ್ಲ, ಬರ್ತಿದ್ದ ಹಾಗೇನೆ ಈಗ ನಾವು ದರ್ಶನ್ ಅಭಿಮಾನಿಗಳ ವಿಚಾರ ಬಗ್ಗೆ ಮಾತನಾಡಿದ್ರು ಕೂಡ ದರ್ಶನ್ ಅಭಿಮಾನಿಗಳಿಗೆ ಒಂದು ನೋವಿತ್ತು, ನಮ್ಮ ಬಾಸ್ ಜೈಲ್ಗೆ ಹೋಗಿದ್ದಾರೆ, ದರ್ಶನ್ ಜೈಲ್ಗೆ ಹೋಗಿದ್ದಾರೆ ಅನ್ನುವಂಥದ್ದು. ಆದ್ರೆ ಅಷ್ಟೇ ಒಂದು ಒಲವು ಮತ್ತೆ ಗೌರವ ಅವರಿಗೆ ವಿಜಯಲಕ್ಷ್ಮಿ ಪರವಾಗಿದೆ. ಆದ್ರೆ ಪವಿತ್ರ ಗೌಡ ವಿಚಾರದಲ್ಲಿ ಮಾತ್ರ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ರು. ಇವತ್ತು ಕೂಡ ನಾವು ಇನ್ಸ್ಟಾಗ್ರಾಮ್ ಅನ್ನು ನೋಡಿದ್ರೆ ಅಥವಾ ಟ್ವಿಟರ್ ಅಲ್ಲಿ ನೋಡಿದ್ರೆ ನಾವು ಹಾಕಿದಂಥ ವಿಡಿಯೋಗಳೇನಿದ್ದಾವೆ ಆ ವಿಡಿಯೋಗಳಿಗೆ ಕಮೆಂಟ್ ಬಂದು ನಾವು ಓದ್ತಾ ಇದ್ರೆ ಅಲ್ಲಿರುವಂಥ ದರ್ಶನ್ ಅಭಿಮಾನಿಗಳು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಇನ್ನೊಂದು ಸಂಸಾರದಲ್ಲಿ ಮತ್ತೆ ಉಳಿಯಂಡುವಂಥ ಕೆಲಸವನ್ನ ಮಾಡ್ತೀರಿ, ನಿಮ್ಮ ಜೀವನವನ್ನ ನೀವು ನೋಡ್ಕೊಳ್ಳಿ, ನಮ್ಮ ಬಾಸ್ ಸವಾಸಕ್ಕೆ ಬರಬೇಡಿ ಅಂತೇಳಿ ಅದು ಅಭಿಮಾನಿಗಳು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಮಂಜುನಾಥ್, ಎಸ್, ಖಂಡಿತವಾಗ್ಲೂ ರಾಘವೇಂದ್ರ ಕೂಡ ಯಾವಾಗ ಈ ಇನ್ಸಿಡೆಂಟ್ ಆಯ್ತೇನೆ ಅರ್ಚನೆ ಮಾಡುವಂತಹ ವಿಚಾರದಲ್ಲಿ ದರ್ಶನ್ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳ ಪೇಜ್ನಲ್ಲಿ ಕೂಡ ಅಷ್ಟೇ ಸಾಕಷ್ಟು ಚರ್ಚೆ ಆಗ್ತಿದೆ. ಇನ್ನೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಷ್ಟೇ ಪವಿತ್ರ ಗೌಡ ಫೋಟೋವನ್ನು ಹಾಕ್ಕೊಂಡು ಯಾಕೆ ಬೇರೆಯವ್ರ ಸಂಸಾರದಲ್ಲಿ ಮತ್ತೆ ನೀವು ಬರ್ತಾ ಇರುವಂಥದ್ದು ಅಂತ. ಯಾಕಂದರೆ ಇವತ್ತು ಒಂದು ರೀತಿಯಲ್ಲಿ ಪವಿತ್ರ ಗೌಡನಿಂದನೇ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದು, ಕೊಲೆ ಪ್ರಕರಣ ಜೈಲು ಕೂಡ ಅಷ್ಟೇ ಸೇರಿರುವಂಥದ್ದು. ಈಗ ಮತ್ತೆ ಎಲ್ಲೋ ಒಂದು ಕಡೆ ಇಬ್ಬರ ಸಂಬಂಧಕ್ಕೂ ಕೂಡ ಅಷ್ಟೇ ವಿಜಯಲಕ್ಷ್ಮಿ ಮಿಡ್ಲಲ್ಲಿ ಬಂದು ಬ್ರೇಕ್ ಹಾಕಿದ್ದಾರೆ. ಇನ್ನು ಮುಂದೆ ದರ್ಶನ್ ಪವಿತ್ರ ಗೌಡ ಸಹವಾಸ ಮಾಡೋದಿಲ್ಲ, ಪವಿತ್ರ ಗೌಡ ಜೊತೆ ಮಾತನಾಡಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಈಗ ಹಿಂದೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ. ಆದರೆ ಯಾವಾಗ ಇವತ್ತು ಪವಿತ್ರ ಗೌಡ ರಿಲೀಸ್ ಆದಂಥ ಬಳಿಕ ವಜ್ರಮುನೇಶ್ವರ ದೇವಾಲಯದಲ್ಲಿ ಅರ್ಚನೆ ಮಾಡುವಂಥ ವೇಳೆಯಲ್ಲಿ ದರ್ಶನ್ ಹೆಸರನ್ನ ಹೇಳಿ ಅರ್ಚನೆಯನ್ನು ಮಾಡಿಸ್ತಾರೋ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಅಷ್ಟೇ ಚರ್ಚೆ ಆಗ್ತಾ ಇರುವಂಥದ್ದು. ಮತ್ತೆ ಇಬ್ಬರ ಸಂಸಾರದಲ್ಲಿ ಯಾಕೆ ನೀವು ಮಧ್ಯೆ ಬರ್ತಿರುವಂಥದ್ದು, ಈಗ ತುಂಬಾ ಚೆನ್ನಾಗಿದ್ದಾರೆ, ನಿಮ್ಮಿಂದ ಈಗಾಗಲೇ ನಟ ದರ್ಶನ್ ಜೈಲು ಸೇರಿ ಶಿಕ್ಷೆಯನ್ನು ಕೂಡ ಅನುಭವಿಸಿ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ನೀವು ಈಗ ಯಾಕೆ ಮಧ್ಯೆ ಪ್ರವೇಶ ಮಾಡ್ತಿದ್ರ, ಅವರ ಸಂಸಾರ ಚೆನ್ನಾಗಿರೋ ಬಿಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡ್ತಿರುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ವಿಜಯಲಕ್ಷ್ಮಿ ಅವರ ಫೋಟೋಗಳನ್ನು ಹಾಕೊಂಡು ಇವರ ಸಂಸಾರದಲ್ಲಿ ನೀವು ಮಧ್ಯೆ ಬರಬೇಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ತಮ್ಮ ಆಕ್ರೋಶದ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಅಭಿಮಾನಿಗಳು ಒಂದಷ್ಟು ಜನರು ಮಾಡ್ತಾ ಇರುವಂತಹದ್ದು. ರಾಘವೇಂದ್ರ ಗುಡಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.